ಹಾಯ್ ಹಲೋ ನಮಸ್ಕಾರ. ಏನ್ರಿ ನನ್ನ ಲಾಸ್ಟ್ ವಿಡಿಯೋನ ಎಷ್ಟು ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿ ಪ್ರೋತ್ಸಾಹಿದ್ದೀರಾ. ತಮಗೆಲ್ಲರಿಗೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಾನು ನಿಮ್ಮ ಮುಂದೆ ಈಗ ಹೊಸ ಒಂದು ಡಿಶ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇದಕ್ಕೆ ನಾವು ಮೊದಲು ಅರ್ಧ kg ಚಿಕನ್ನ ನಾವು ತೊಳೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು 2 ಸ್ಪೂನು ಖಾರದ ಪುಡಿ, ಅಚ್ಚ ಖಾರದ ಪುಡಿನ ಹಾಕ್ಕೋಬೇಕು. 1 ಸ್ಪೂನು ಉಪ್ಪನ್ನು ಹಾಕ್ಕೋಬೇಕು. ಜೊತೆಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ನಂತರ ಇದಕ್ಕೆ 1 ಮೊಟ್ಟೆಯನ್ನು ಹೊಡೆದಾಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟು, ಮನೆಯಲ್ಲೇ ಇರುತ್ತಲ್ಲ ಅಕ್ಕಿ ಹಿಟ್ಟು, ಅದನ್ನು ಹಾಕ್ಕೋಬೇಕು. ನಂತರ ಇದಕ್ಕೆ ಕಬಾಬ್ ಪೌಡ್ರನ್ನು ಕೂಡ ನಾವು 2 ಸ್ಪೂನು ಹಾಕ್ಕೋಬೇಕು. ನಂತರ ಇದಕ್ಕೆ ನಾವು 2 ಸ್ಪೂನು ಮೊಸರು, ಗಟ್ಟಿ ಮೊಸರನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ಕೊಬೇಕು. ಜೊತೆಗೆ ಇದಕ್ಕೆ ಇದೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ನಾವು ನೀಟಾಗಿ 1 ಅವರು ನಾವು ಹಾಗೆ ನೆನೆಯೋಕ್ಕೆ ಬಿಡಬೇಕು. ಸಾಮಾನ್ಯವಾಗಿ ನಾವು ಕಬಾಬನ್ನು ನಾವು ಯಾವಾಗಲೂ ಎಣ್ಣೆಯಲ್ಲಿ ನಾವು ಕರಿತೀವಿ. ಆದರೆ ಇದನ್ನು ನಾನು ಡೀಪ್ ಫ್ರೈ ಕಬಾಬು, ಇದನ್ನು ನಾವು ಎಣ್ಣೆಲಿ ಕರಿಯೋದಿಲ್ಲ. ಹಾಗೆಯೇ ನಾವು ತವಾ ಮೇಲೆ ನಾವು ಇದನ್ನು ಮಾಡ್ತೀವಿ. ಈಗ 1 ಗಂಟೆ ಇದು ನೆಂದಿದೆ. ಈಗ ನಾವು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಇದನ್ನು ಸ್ಟವ್ ಹಚ್ಚಿಬಿಟ್ಟು ಇದಕ್ಕೆ 2 ಸ್ಪೂನು ಎಣ್ಣೆನ ಹಾಕ್ಕೋಬೇಕು. ಇದು ಎಣ್ಣೆ ಕಾದ ಮೇಲೆ ನಾವು ಕಲಸಿಟ್ಟಂತಹ ಚಿಕನನ್ನು ನಾವು ಅದಕ್ಕೆ ನಾವು ಎಲ್ಲ ಕಡೆನೂ ನಾವು ಹಾಕ್ಕೋಬೇಕು. ಯಾವಾಗಲೂ ಕಬಾಬನ್ನು ನಾವು ಇದು ಎಣ್ಣೆಲಿ ಕರೆದ್ಬಿಟ್ಟು ನಾವು ಟೇಸ್ಟ್ ಮಾಡಿರ್ತೀವಿ ನಾವು. ಆದರೆ ಇದು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಎಣ್ಣೆ ಜಾಸ್ತಿ ನಾವು ಹೋಗಲ್ಲ. ಜೊತೆಗೆ ಟೇಸ್ಟು ಕೂಡ ಇದು ಡಿಫ್ರೆಂಟ್ ಆಗಿರುತ್ತೆ. ಈಗ ನಾವು ಚಿಕನ್ ಕಲಸಿಟ್ಟಿರ್ತಕ್ಕಂಥ ಎಲ್ಲ ಬಾಣಲಿಗೂ ನಾವು ಬಿಡಬೇಕು. ಜೊತೆಗೆ ನಾವೇನು ಮಾಡಬೇಕು ಅಂದರೆ 1 ಈರುಳ್ಳಿನ ಸಣ್ಣದಾಗಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರಬೇಕು. 1 ಟೊಮೊಟೊನ ನಾವು ಸ್ಲೈಸಾಗಿ ಮಾಡಿಟ್ಕೊಂಡಿರಬೇಕು. 4 ಹಸಿರು ಮೆಣಸಿಕಾಯಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಇದು ನಾವೆಲ್ಲ ಹಾಕಾಗಿದೆ. ಈಗ ಇದ್ರ ಮೇಲೆ ಸಣ್ಣದಾಗಿ ತೆಳ್ಳದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ನಾವು ಹಸಿ ಈರುಳ್ಳಿನ ಇದ್ರ ಮೇಲೆ ಎಲ್ಲ ಕಡೆ ಹಾಕ್ಕೋಬೇಕು. ಒಂದು ಕಡೆನೂ ಬಿಡದಾಗೆ ಎಲ್ಲ ಕಡೆನೂ ಇದನ್ನು ನಾವು ಹಾಕ್ಕೋಬೇಕು. ಜೊತೆಗೆ ನಾವು ಟೊಮೊಟೊನ ನಾವು ಅಗಲವಾಗಿ ಸ್ಲೈಸಾಗಿ ನಾವು ಅದನ್ನು ಕಟ್ ಮಾಡ್ಕೊಂಡಿರಬೇಕು. ಆ ಟೊಮೊಟೊನೂ ಕೂಡ ನಾವು ಎಲ್ಲ ಕಡೆ ಇದೇ ರೀತಿಯೇ ನಾವು ಎಲ್ಲ ಕಡೆ ಹಿಡ್ಕೊಬೇಕು. ಆಮೇಲೆ ಹಸಿರು ಮೆಣಸಿಕಾಯಿನೂ ಕೂಡ ನಾವು ಮುರಿದ್ಬಿಟ್ಟು 4 ಹಸಿರು ಮೆಣಸಿಕಾಯಿ ಅದನ್ನು ಮುರಿದು ಕೂಡ ಇದ್ರ ಮೇಲೆ ಈ ಥರ ಹಾಕ್ಕೋಬೇಕು. ಟೊಮೊಟೊ ಹಾಕಿ ಎಲ್ಲ ಕಡೆ. ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಿ, ಅದನ್ನು ಕೂಡ ಇದ್ರ ಮೇಲೆ ಎಲ್ಲ ಕಡೆ ಹಾಕಿಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು 5 ಮಿನಿಟ್ಸು ನಾವು ಸಣ್ಣ ಉರಿಲಿ ನಾವು ಇದನ್ನು ಬೇಯಿಸ್ಕೋಬೇಕು. ಸಣ್ಣ ಉರಿಲೇ ನಾವು ಬೇಯಿಸ್ಕೋಬೇಕು. ಯಾಕೆಂದರೆ ಚಿಕನ್ನು ಬೇಗ ಬೆಂದ್ಬಿಡುತ್ತೆ. ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಚೆನ್ನಾಗಾಗೋದಿಲ್ಲ. ಸಣ್ಣ ಉರಿಲಿ ನಾವು ಇಟ್ಟಾಗ ಅದು ಕ್ಲೀನಾಗಿ ಹದವಾಗಿ ಎಲ್ಲ ರಸನ ಹೀರ್ಕೊಂಡು ಬೇಯುತ್ತೆ. ನೋಡಿ ಈಗ ತೆಗೆದಾಗ ಯಾವ ರೀತಿ ಇದಾಗಿದೆ ಅಂತ. ನಾವೀಗ ಅದನ್ನು ಮತ್ತೆ ತಿರ್ಗಾ ಮರ್ಚಿಬಿಟ್ಟು ಹಾಕಬೇಕು. ಈಗ ಹಾಕಿ ನಾವು ಮತ್ತೆ ಒಂದು 5 ಮಿನಿಟ್ಸ್ ಅದನ್ನು ಬೇಯಿಸಬೇಕು. ಏನು ನಾವು ಹಸಿ ಈರುಳ್ಳಿ, ಹಸಿ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಿ, ಅದ್ರ ಫ್ಲೇವರೆಲ್ಲ ಬಿಟ್ಕೊಂಡು ಟೇಸ್ಟು ಒಂಥರ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ. ಇದು ಕಬಾಬ್ ಥರ ಬರೋದಿಲ್ಲ, ಆದರೆ ಇದು ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಇದ್ರ ಮೇಲೆ ನಾವು ಒಂದು ಅರ್ಧ ಸೌಟು ಎಣ್ಣೆನ ಹಾಕ್ಬಿಟ್ಟು ಮತ್ತೆ ನಾವು ಒಂದು 5 ಮಿನಿಟ್ಸ್ ಅದನ್ನು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬೇಯಿಸಬೇಕು. ಆಗ ಚೆನ್ನಾಗಿ ಎಲ್ಲದು ಈರುಳ್ಳಿ ರಸ, ಟೊಮೊಟೊ ರಸ, ಹಸಿರು ಮೆಣಸಿನ್ಕಾಯಿ ಅದೆಲ್ಲ ಬಿಟ್ಕೊಂಡು ನೋಡಿ ಯಾವ ಥರ ನೀಟಾಗಿ ಅದು ಚೆನ್ನಾಗಿ ಬೆಂದಿರುತ್ತೆ. ಆ ರಸನೂ ಕೂಡ ಎಲ್ಲ ಆ ಚಿಕನ್ನು ಹೀರ್ಕೊಂಡಿರುತ್ತೆ. ಇದು ನಿಜವಾಗ್ಲೂ ತುಂಬ ಡಿಫ್ರೆಂಟಾಗಿ ಬರುತ್ತೆ. ನೀವು ಬೇಗನೂ ಆಗುತ್ತೆ ಕೂಡ.
ಮತ್ತು ಇದಕ್ಕೆ ಕೆಲಸನೂ ಕೂಡ ಜಾಸ್ತಿ ಆಗೋದಿಲ್ಲ. ತುಂಬ ಚೆನ್ನಾಗಿ ಇದನ್ನು ನಾವು ಮತ್ತೆ ಬೇಕು ಅಂದರೆ ಉಳಿದಿದ್ದರೆ ಅದನ್ನು ಬಿಸಿ ಮಾಡಿಕೊಂಡು ಕೂಡ ನಾವು ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಹದವಾಗಿ ಇದು ಚೆನ್ನಾಗಿ ಬೆಂದಿದೆ. ಇದು ಒಂದು ಸೈಡ್ ಡಿಶ್ ಥರನೂ ಉಪಯೋಗಿಸ್ಬೋದು, ಇಲ್ಲ ಇದಕ್ಕೆ ಜೊತೆಗೆ ನಾವು ಚಪಾತಿ ಮಾಡ್ಕೋಬೋದು, ಅನ್ನಕ್ಕೂ ಕೂಡ ಇದು ಚೆನ್ನಾಗಿ ಅನಿಸುತ್ತೆ. ಒಮ್ಮೆ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಅನಿಸುತ್ತೆ. ಈ ಮಾಡಿ ನೋಡಿ ಹೇಗೆ ಬಂದಿದೆ ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹೀಗೆ ನನ್ನ ಚಾನಲ್ನ ತುಂಬ ಚೆನ್ನಾಗಿ ನೀವು ಎಲ್ಲರೂ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ. ಇನ್ನೂ ಹೆಚ್ಚು ಹೆಚ್ಚು ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ.